ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಟಾಟಿಸ್ಟಿಕ್ಸ್ ಬೈ ಸವಿತಾ. ಇಲ್ಲಿ 2026-27ಗೆ ನೀವು ಕಾಲೇಜ್ಗೆ ಜಾಯ್ನ್ ಆಗಿದ್ದೀರಾ. ಕಾಲೇಜಲ್ಲಿ ಸ್ಟಾಟಿಸ್ಟಿಕ್ಸ್ ಸಬ್ಜೆಕ್ಟ್ ಇದೆ ನಿಮಗೆ. ಆ ಸ್ಟಾಟಿಸ್ಟಿಕ್ಸ್ ಸಬ್ಜೆಕ್ಟು ಸೇಮ್ ನಿಮಗೆ ಮ್ಯಾಥಮೆಟಿಕ್ಸಲ್ಲೂ ಕೂಡ ನೀವು ಅಲ್ಲಿ ಮಾಡಿದ್ದೀರಾ. ಮ್ಯಾಥಮೆಟಿಕ್ಸೇ ಸ್ಟಾಟಿಸ್ಟಿಕ್ಸು, ಸ್ಟಾಟಿಸ್ಟಿಕ್ಸೇ ಮ್ಯಾಥಮೆಟಿಕ್ಸು, ಹೌದಾ? ಈಗ ನಿಮಗೆ ಇಲ್ಲಿ ನಿಮ್ಮ ಲೆಕ್ಚರರ್ಸ್ ಹೇಳಿರ್ಬೋದು, ಒಂದು ಸರ್ಕ್ಯುಲರ್ ಬಂದಿದೆ ಬೋರ್ಡಿಂದ, ದಟ್ ಈಸ್ LBA ಅಂತ. ಇದು ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಆಗಿರೋದು. LBA ಅಂದ್ರೇನು? ದಟ್ ಈಸ್ ಅ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್. ಓಕೆ, ಇದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತಂದರೆ, ಈಗ ಒಂದೇ ಚಾಪ್ಟ್ರು ಅಥವಾ 2 ಚಾಪ್ಟ್ರು ಕೂಡ್ಬಿಟ್ಟು ನೀವು ಒಂದೊಂದೇ ಟೆಸ್ಟ್ ಕೊಡ್ತಾ ಹೋಗ್ತೀರಾ. ಟೋಟಲ್ ಆಲ್ ದ ಟೆಸ್ಟ್ ಅಂತಂದರೆ ನಿಮಗೆ ಥ್ರೂ ಔಟ್ ದ ಇಯರ್, 1 ಇಯರ್ಗೆ ನಿಮಗೆ ಟೋಟಲ್ 1 ಇಯರ್ಗೆ 10 ಟೆಸ್ಟ್ ಇರುತ್ತೆ. ಇಲ್ಲಿ 10 ಟೆಸ್ಟ್ ಜೊತೆಗೆ ಪ್ಲಸ್ ನೀವು ಯೂನಿಟ್ ಟೆಸ್ಟು, ಮಿಡ್ ಟರ್ಮ್ ಎಕ್ಸಾಮು ಮತ್ತು ಸೆಕೆಂಡ್ ಯೂನಿಟ್ ಟೆಸ್ಟ್ ಕೂಡ ಅಲ್ಲಿ ಮಾಡ್ತೀರಾ. ಓಕೆ ಸ್ಟೂಡೆಂಟ್ಸ್, ಈಗ ನಾನು ಬಂದಿರೋದು ನಿಮಗೆ, ನಾನು ಸಬ್ಜೆಕ್ಟ್ ಯಾವುದು ಲೆಸನನ್ನು ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಬಟ್ ಈ ವಿಡಿಯೋದಲ್ಲಿ ಪ್ಯಾಟರ್ನು ನಿಮಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟಲ್ಲಿ ಸ್ಟಾಟಿಸ್ಟಿಕ್ಸಲ್ಲಿ ಯಾವ ಚಾಪ್ಟರ್ ಇದೆ ಮತ್ತು ಯಾವ ರೀತಿ ಪ್ಯಾಟರ್ನ್ ಇದೆ ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ. ಈಗ ನಿಮಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟಲ್ಲಿ ಫಸ್ಟ್ ಟೆಸ್ಟ್ ನಂಬರ್ 1, ಹೌದಾ? ಟೆಸ್ಟ್ 1ನಲ್ಲಿ ನಿಮಗೆ ಮಾರ್ಕ್ಸ್ ಬಂದುಬಿಟ್ಟು ನಿಮಗೆ 30 ಮಾರ್ಕ್ಸ್. ಓಕೆ, ದೆನ್ ಟೈಮ್ ಬಂದುಬಿಟ್ಟು 1 hour. ಓಕೆ, 1 hour ಟೈಮು, ಮಾರ್ಕ್ಸು 30. ಮತ್ತು ಸ್ಟ್ಯಾಟಿಸ್ಟಿಕ್ಸಲ್ಲಿ ಏನಿದೆ ಚಾಪ್ಟರ್ಸು? ಫಸ್ಟು ನಿಮ್ಮದು ಇಂಟ್ರೊಡಕ್ಷನ್ ಟು ಅ ಸ್ಟ್ಯಾಟಿಸ್ಟಿಕ್ಸ್ ಫಸ್ಟ್ ಚಾಪ್ಟ್ರು ಮತ್ತು ಸೆಕೆಂಡ್ ಚಾಪ್ಟರು ನಿಮಗೆ ಇಲ್ಲಿ. ಇಂಟ್ರೊಡಕ್ಷನ್ ಆ್ಯಂಡ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಫಸ್ಟ್ ಚಾಪ್ಟರಲ್ಲಿ ಇದನ್ನು ಕಲಿತೀರಾ ನೀವು, ಇಂಟ್ರೊಡಕ್ಷನ್ ಮತ್ತು ಸಮ್ ಬೇಸಿಕ್ ಕಾನ್ಸೆಪ್ಟನ್ನು. ಇದು ಫಸ್ಟ್ ಚಾಪ್ಟರ್. ಸೆಕೆಂಡ್ ಚಾಪ್ಟರು ಫಸ್ಟ್ ಟೆಸ್ಟಲ್ಲೇ ಆರ್ಗನೈಸೇಷನ್ ಆಫ್ ಡೇಟಾ. ಹೌದಾ? ಆರ್ಗನೈಸೇಷನ್ ಆಫ್ ಡೇಟಾ. ಇದೆರಡು ಚಾಪ್ಟರ್ ಬಂದುಬಿಟ್ಟು ನಿಮಗೆ ಥಿಯರಿ ಪಾರ್ಟ್ ಬರುತ್ತೆ ಅಲ್ಲಿ, ಹೌದಾ? ಈ ಥಿಯರಿ ಪಾರ್ಟಲ್ಲಿ ಏನು ಪ್ಯಾಟರ್ನ್ ಇದೆ, ಹೆಂಗೆ ಎಕ್ಸಾಮ್ ಇರುತ್ತೆ ಅಂತ ಹೇಳ್ತೀನಿ ನೋಡಿ ನಾನಿಲ್ಲಿ. ನಿಮಗೆ ಪ್ಯಾಟರ್ನ್ ಬಂದುಬಿಟ್ಟು ಈಗ ಫಸ್ಟು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಇರುತ್ತೆ. ಆಬ್ಜೆಕ್ಟಿವ್ ಟೈಪ್ ಕ್ವಶನ್ನು 1 ಮಾರ್ಕ್ ಕ್ವಶನ್ನು, 1 ಮಾರ್ಕು ಇಂಟು 2 ಕ್ವಶನ್, ದಟ್ ಈಸ್ 2 ಮಾರ್ಕ್ ನಿಮಗಿಲ್ಲಿ ಬರೋದು. ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಓಕೆ, ಫಿಲ್ ಇನ್ ದ ಬ್ಲ್ಯಾಂಕ್ಸು ಅದು ಕೂಡ 1 ಇಂಟು 3, 1 ಮಾರ್ಕು 3 ಕ್ವಶನ್ ಇರುತ್ತೆ. ಅಲ್ಲೇ ಆನ್ಸರ್ ಇರುತ್ತೆ ನಿಮಗೆ. ಚಾಯ್ಸ್ ದ ಅಪ್ರೋಪ್ರಿಯೇಟ್ ಆನ್ಸರ್ ಗಿವನ್ ಬಿಲೋ. ಅಲ್ಲಿ ಯಾವ ಆನ್ಸರ್ ಕರೆಕ್ಟಾಗಿರುತ್ತಲ್ಲ ಅದನ್ನು ನೀವು ಅಲ್ಲಿ ಹಾಕ್ತೀರಾ. ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೂಡ 1 ಇಂಟು 3 ದ್ಯಾಟ್ಸ್ ಈಸ್ ಈಕ್ವಲ್ಸ್ ಟು 3. ದೆನ್ ಮ್ಯಾಚ್ ದ ಫಾಲೋಯಿಂಗಲ್ಲೂ ಕೂಡ ನಿಮಗೆ 1 ಇಂಟು 3 ಅಲ್ಲೇ ಆನ್ಸರ್ಸ್ ಇರುತ್ತೆ ನಿಮಗೆ. ಇದರಲ್ಲಿ ಎಲ್ಲ ಇದನ್ನು ತೊಗೊಳ್ತೀರಾ. ಅಲ್ಲಿ 3 ಕ್ವಶನ್ ಇರುತ್ತೆ. ಮತ್ತು ಲಾಸ್ಟ್ ಬಂದುಬಿಟ್ಟು 1 ಮಾರ್ಕ್ ಕ್ವಶನ್ನು. 1 ಮಾರ್ಕ್ ಅಂತಂದರೆ 1 ವರ್ಡ್ ಅಥವಾ 1 ಸೆಂಟೆನ್ಸು ಆರ್ ಡೆಫಿನಿಷನ್, ಮೇ ಬಿ 1 ಇಂಟು 2 ದ್ಯಾಟ್ಸ್ ಈಸ್ ಈಕ್ವಲ್ಸ್ ಟು 2. ಟೋಟಲ್ ಸೆಕ್ಷನ್ ಎ ಅಲ್ಲಿ ಬಂದುಬಿಟ್ಟು ನಿಮಗೆ 10 ಮಾರ್ಕ್ಸು ಇದು. ಈಗ ಸೆಕ್ಷನ್ ಬಿ ಅಲ್ಲಿ 2 ಮಾರ್ಕ್ಸ್ ಬರುತ್ತೆ. 2 ಮಾರ್ಕ್ಸು ಹೆಂಗಿರುತ್ತೆ ಅಂತಂದರೆ ನಿಮಗೆ 2 ಮಾರ್ಕ್ಸಿನ ಕ್ವಶನ್ಸು 5 ಕ್ವಶನನ್ನು ಬರಿಬೇಕು ನೀವು ಔಟ್ ಆಫ್ 6 ಕ್ವಶನ್ಸಲ್ಲಿ. ಎಷ್ಟು ಬರುತ್ತಲ್ಲಿ? ಟೋಟಲ್ ಬಂದುಬಿಟ್ಟು ನಿಮಗೆ 10 ಮಾರ್ಕ್ಸು. ನಾನು ಏನೇನು ಬರ್ಬೋದು, ಯಾವುದು ಇಂಪಾರ್ಟೆಂಟ್ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲನ್ನು, ಅಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರಿ ಅಂತಂದರೆ ನಿಮಗೆ
ನಿಮ್ಮ ಮೊಬೈಲಲ್ಲಿ ನೋಟಿಫಿಕೇಷನ್ ಬರುತ್ತೆ ನೆಕ್ಸ್ಟ್ ವಿಡಿಯೋದ್ದು. ಆವಾಗ ನೀವು ನೋಡ್ಕೊಂಡ್ಬಿಟ್ಟು 80 ಔಟ್ ಆಫ್ 80 ಸ್ಕೋರ್ ಮಾಡಲಿಕ್ಕೂ ಕೂಡ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಇದು ವಿಡಿಯೋಸು. ನೆಕ್ಸ್ಟು ಸೆಕ್ಷನ್ ಸಿ ಅಲ್ಲಿ 5 ಮಾರ್ಕ್ಸ್ ಕ್ವಶನ್ನು. 5 ಮಾರ್ಕ್ಸ್ ಕ್ವಶನ್ನು ಯಾಕಂದರೆ ಇಲ್ಲಿ 10 ಮಾರ್ಕ್ಸ್ ಕ್ವಶನ್ ನಿಮಗೆ ಬರೋದೇ ಇಲ್ಲ ಈ ಚಾಪ್ಟರಿಂದ. ಅದ್ರ ಪ್ರಕಾರ ಯಾವ ರೀತಿ ಬ್ಲೂ ಪ್ರಿಂಟ್ ಇದೆಯೋ ಆ ಬ್ಲೂ ಪ್ರಿಂಟ್ ಬೋರ್ಡ್ ಪ್ರಕಾರ ಆ ಬ್ಲೂ ಪ್ರಿಂಟ್ ಬೋರ್ಡ್ ಪ್ರಕಾರನೇ ಕೊಟ್ಟಿರೋದು. 5 ಮಾರ್ಕ್ಸು ನಿಮಗೆ ಇಲ್ಲಿ ಬಂದುಬಿಟ್ಟು 2 ಕ್ವಶನ್ಸು ಔಟ್ ಆಫ್ 3. ಇಲ್ಲಿ ಬಂದುಬಿಟ್ಟು ಇದು ಕೂಡ 10 ಮಾರ್ಕ್ಸು. ನೋಡಿ ಎ ಬಿ ಸಿ 3 ಕೂಡಿಸ್ದಾಗ ನಮಗೆ 30 ಮಾರ್ಕ್ಸು ಟೋಟಲ್. ಇದು 30 ಮಾರ್ಕ್ಸು ಕೂಡ ಅಲ್ಲಿ ನಿಮಗೆ ಇಲ್ಲಿ ಅಪ್ಲೋಡ್ ಮಾಡ್ತೀವಿ. ಈ ಕ್ವಶನ್ಸನ್ನು ನೀವು ಕರೆಕ್ಟಾಗಿ ಮಾಡಿಕೊಂಡ್ರಿ ಅಂತಂದರೆ ಯಾವ ರೀತಿ ಕ್ವಶನ್ ಬರ್ಬೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಇದನ್ನು. ಓಕೆ, ಈಗ ಬರೀ ನೀವು ಪ್ಯಾಟರ್ನನ್ನು ತಿಳ್ಕೊಂಡ್ರಿ ಅಂದರೆ ಅದ್ರ ಪ್ರಕಾರ ಪ್ರಿಪೇರ್ ಆಗಿ ಯಾವುದನ್ನು ಓದಬೇಕು ಯಾವುದು ಕರೆಕ್ಟಾಗಿ 1 ಮಾರ್ಕಿಗೆ ಬರುತ್ತೆ, 2 ಮಾರ್ಕ್ಸಿಗೆ ಬರುತ್ತೆ, 5 ಮಾರ್ಕ್ಸಿಗೆ ಬರುತ್ತೆ ಅಂತ ತಿಳ್ಕೊಂಡ್ಬಿಟ್ಟು ಕರೆಕ್ಟಾಗಿ ಮಾಡಿದರೆ ನೀವು 30 ಮಾರ್ಕ್ಸನ್ನು ಇಲ್ಲಿ ಆರಾಮ್ಸೆ ಸ್ಕೋರ್ ಮಾಡ್ಬೋದು. ಈ ಮಾರ್ಕ್ಸನ್ನು ಕಂಪ್ಯೂಟ್ರಲ್ಲಿ ಅಪ್ಲೋಡ್ ಮಾಡಿ ಬೋರ್ಡಿಗೆ ಕಳಿಸ್ತಾ ಇದ್ದಾರೆ. ಅದಕ್ಕೆ ನೀವು ಇದನ್ನು ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟು ಇದನ್ನು ನೀವು ಮಾಡಲೇಬೇಕಾಗತ್ತೆ ಈ ಲೆಸನ್ ಬೇಸ್ಡ್ ಅಸೆಸ್ಮೆಂಟನ್ನು. ಓಕೆ ಸ್ಟೂಡೆಂಟ್ಸ್, ಮಾಡ್ಕೊಳ್ಳಿ, ಕರೆಕ್ಟಾಗಿ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೂ ಕೂಡ ನಿಮಗೆ ಕಮೆಂಟ್ ಹಾಕಿ, ಯಾವ ಚಾಪ್ಟರ್ ಬರಲ್ಲ ಯಾವುದು ಬರಲ್ಲ ಅಂತ ಹೇಳಿಬಿಟ್ಟು ನೀವು ಕಮೆಂಟ್ ಹಾಕಿದರೆ ನಾನು ಆ ಚಾಪ್ಟರ್ ಪ್ರಕಾರ ನಾನು ಕವರ್ ಮಾಡ್ತಾ ಹೋಗ್ತೀನಿ. ಈಗ ಮಾತ್ರ ಇದು 2 ಚಾಪ್ಟರ್ಸ್ ಇದೆಯಲ್ಲ, 2 ಚಾಪ್ಟರ್ಸನ್ನು ಕೂಡ ಅಲ್ಲಿ ಕರೆಕ್ಟಾಗಿ ಕವರ್ ಮಾಡ್ಕೋತೀನಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. Subscribe, like and comment the video. All the best.